ಪತ್ನಿ ಭೇಟಿ ಬಳಿಕ ದರ್ಶನ್ ಮುಖದಲ್ಲಿ ಮಂದಹಾಸ ಮೂಡಿತ್ತು. ಬಳ್ಳಾರಿ ಜೈಲಿನಲ್ಲಿ ಮಧ್ಯಾಹ್ನದ ಊಟ ಮಾಡಿದ್ದಾರೆ ದರ್ಶನ್. ಒಂದು ರಾಗಿ ಮುದ್ದೆ, ಅನ್ನ, ಸಾಂಬಾರು, ಮಜ್ಜಿಗೆ ಕೊಟ್ಟಿದ್ದಾರಂತೆ. ಅನ್ನ 355 ಗ್ರಾಂ, ಸಾಂಬಾರು 655 ml, ಮಜ್ಜಿಗೆ 205 ml ಇಷ್ಟು ಊಟ ಮಾಡಿದ್ದಾರೆ. ಪತ್ನಿಯನ್ನ ಭೇಟಿ ಮಾಡಿ ಬಂದ ಬಳಿಕ ಊಟ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ವಿಜಯಲಕ್ಷ್ಮಿ ಬಳ್ಳಾರಿ ಜೈಲಿಗೆ ಭೇಟಿ ಕೊಟ್ಟಿದ್ರು. ಆನಂತರ ದರ್ಶನ್ ಮುಖದಲ್ಲಿ ಸ್ವಲ್ಪ ಮಂದಹಾಸ ಮೂಡಿತು ಅಂತ ಹೇಳಲಾಗ್ತಾ ಇತ್ತು. ಸ್ವಲ್ಪ ಅವ್ರಿಗೆ ಅನಾರೋಗ್ಯ ಕೂಡ ಇದೆ ಅಂತ ಹೇಳಲಾಗ್ತಾ ಇತ್ತು. ಪತ್ನಿ ಭೇಟಿಯ ಬಳಿಕ ಇದೀಗ ದಾಸ ಊಟ ಮಾಡಿದ್ದಾರೆ ಅನ್ನುವಂಥ ಅಪ್ಡೇಟ್ ಬಳ್ಳಾರಿ ಜೈಲಿಂದ ಬಂದಿದೆ. ನೋಡಿ ಜೈಲಲ್ಲಿ ಊಟ ಹೆಂಗೆ ಕೊಡ್ತಾರೆ ಅಂತ. 355 ಗ್ರಾಂ ಅನ್ನ, ಅದಕ್ಕೆ ಡಬಲ್ ಸಾಂಬಾರು, ಮಜ್ಜಿಗೆ ಒಂದು ಸ್ವಲ್ಪ ಅಷ್ಟು ಕೊಟ್ಟಿದ್ದಾರೆ. ಅಷ್ಟು ಊಟ ಮಾಡಿದ್ದಾರಂತೆ. ಜೈಲಿನಲ್ಲಿ ದರ್ಶನ್ ಆರೋಗ್ಯ ತಪಾಸಣೆ ಮಾಡಿದ್ದಾರೆ ವೈದ್ಯರು. ಸ್ವಲ್ಪ ಆರೋಗ್ಯದ ಸಮಸ್ಯೆ ಇತ್ತು ಅಂತ ಹೇಳಲಾಗ್ತಾ ಇತ್ತು. ಹಾಗೆಯೇ ಅವ್ರಿಗೇನೋ ಒಂದಷ್ಟು ಡೈಜೆಷನ್ ಪ್ರಾಬ್ಲಮ್ ಇತ್ತು ಅಂತ ಕೂಡ ಹೇಳಲಾಗ್ತಾ ಇತ್ತು. ಸ್ಟಾಫ್ ನರ್ಸ್ ಮತ್ತು ಡ್ಯೂಟಿ ವೈದ್ಯರು ಹೋಗಿ ಆರೋಗ್ಯ ತಪಾಸಣೆ ಮಾಡಿದ್ದಾರೆ. ದರ್ಶನ್ BP ಹಾಗೂ ಶುಗರ್ ಚೆಕ್ ಮಾಡಿದ್ದಾರೆ ವೈದ್ಯರು. ಸ್ಟಾಫ್ ನರ್ಸ್ ಡ್ಯೂಟಿ ವೈದ್ಯರು ಬಂದು ಆರೋಗ್ಯ ತಪಾಸಣೆ ಮಾಡಿದ್ದಾರೆ. ನಿನ್ನೆ ಕುಟುಂಬಸ್ಥರು ಆ ರಿಪೋರ್ಟ್ ನೀಡಿದ್ರು. ಅವರ ಅನಾರೋಗ್ಯದ ರಿಪೋರ್ಟನ್ನು ಕಳಿಸಿದ್ರು ಜೈಲು ಅಧಿಕಾರಿಗಳಿಗೆ. ಅದನ್ನು ಪರಿಶೀಲನೆ ಮಾಡಿ ಇವತ್ತು ಅದಕ್ಕೆ ಏನು ಮಾಡಬೇಕೋ, ಏನು ಟ್ಯಾಬ್ಲೆಟ್ ಮೆಡಿಸಿನ್ ಕೊಡಬೇಕೋ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಾಳೆಯೂ ಕೂಡ ಹಿರಿಯ ವೈದ್ಯರು ಬಂದು ಆರೋಗ್ಯ ತಪಾಸಣೆ ಮಾಡ್ತಾರೆ. ಜೈಲಲ್ಲಿ ಯೂಶಲಿ ಡ್ಯೂಟಿ ಡಾಕ್ಟರ್ಸ್ ಇರ್ತಾರೆ. ಯಾವುದೇ ಖೈದಿಗಳಿಗಾದ್ರೂ ಕೂಡ ಈ ಒಂದು ಸೌಲಭ್ಯ ಇರುತ್ತೆ. ಅದರಲ್ಲೂ ಅವರು ಅಂಡರ್ ಟ್ರಯಲ್ಸ್ ಅಂದರೆ ಆರೋಪಿಗಳು ಅಂತ ಆದಾಗ ಅವರ ಆರೋಗ್ಯನ ನೋಡ್ಕೊಳ್ಳೋದು ಜೈಲಿನ ಹೊಣೆಗಾರಿಕೆ ಆಗಿರುತ್ತೆ, ಅಧಿಕಾರಿಗಳ ಹೊಣೆಗಾರಿಕೆ ಆಗಿರುತ್ತೆ. ಹಾಗಾಗಿ ಅವ್ರಿಗೆ ವೈದ್ಯಕೀಯ ಸೌಲಭ್ಯವನ್ನು ಒದಗಿಸಲಾಗತ್ತೆ. ನಾಳೆ ತಜ್ಞ ವೈದ್ಯರು ಕೂಡ ಬಂದು ಪರಿಶೀಲನೆ ಮಾಡಿ DIGಗೆ ಆ ಬಗ್ಗೆ ರಿಪೋರ್ಟ್ ಕೊಡ್ತಾರೆ ಅಂತ ಹೇಳಲಾಗಿದೆ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ವಿಷಯದಲ್ಲಿ ಏನಾಯ್ತಲ್ಲ, ಆ ಪ್ರಕರಣದ ನಂತರ ಈಗ ಬೇರೆ ಎಲ್ಲ ಜೈಲುಗಳಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜೈಲಿನಲ್ಲಿ ಹೈ ಅಲರ್ಟ್, ಜೈಲು ಸಿಬ್ಬಂದಿ ಅಲರ್ಟ್ ಆಗಿದ್ದಾರೆ. ಜೈಲುಗಳ ಒಳಗಡೆ ಬೀಡಿ, ಸಿಗರೇಟ್, ತಂಬಾಕು ಇಂಥದನ್ನೆಲ್ಲ ನಿಷೇಧ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಬೆಳಗಾವಿ ಹಿಂಡಲ್ಗ ಜೈಲು ಸಿಬ್ಬಂದಿ ಕೂಡ ಅಲರ್ಟ್ ಆಗಿದ್ದಾರೆ. ಬೀಡಿ, ಸಿಗರೇಟು, ತಂಬಾಕು ಏನು ತರಕ್ ಬಿಡ್ತಾ ಇಲ್ವಂತ. ಈಗ ಕೈದಿಗಳು ಎಷ್ಟೇ ಪಟ್ಟು ಹಿಡಿದ್ರು ಅಷ್ಟೇ. ಉಪಹಾರ, ಊಟ ಬಿಟ್ಟು ಬೇರೆ ಖೈದಿಗಳು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರಂತೆ. ಖೈದಿಗಳನ್ನ ಮನವೊಲಿಸೋದಕ್ಕೆ ಜೈಲು ಅಧಿಕಾರಿಗಳು ಹೈರಾಣಾಗಿ ಹೋಗ್ತಿದ್ದಾರೆ. ಹಿಂಡಲ್ಗ ಜೈಲು ಅಧಿಕಾರಿಗಳು ಖಡಕ್ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಯಾವುದೇ ಕಾರಣಕ್ಕೂ ಬೀಡಿ, ಸಿಗರೇಟು, ತಂಬಾಕು ಇಂಥವೆಲ್ಲ ಕೊಡಲ್ಲ ಅಂತ ಡಿಸಿಷನ್ ತಗೊಂಡಿದ್ದಾರಂತೆ. ಖೈದಿಗಳು ಕೂಡ ಬಿಡ್ತಾ ಇಲ್ಲ. ಕೊಡೋವರೆಗೆ ನಾವು ಊಟನೂ ಮಾಡಲ್ಲ, ತಿಂಡಿ ತಿನ್ನಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ದಾರಂತೆ. ಹಿಂಡಲ್ಗ ಜೈಲಿನ ಅಧಿಕಾರಿಗಳಿಗೆ ಖೈದಿಗಳ ಈ ಪ್ರತಿಭಟನೆ ಹೊಸ ತಲೆನೋವು ಆಗ್ಬಿಟ್ಟಿದೆ. ಅಪ್ಡೇಟ್ ಪಡ್ಕೊಂಡ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ಕನೆಕ್ಟ್ ಆಗಿದ್ದಾರೆ. ಮೈಲಾರಿ, ಹಿಂಡಲ್ಗ ಜೈಲಿನಲ್ಲಿ ಈಗ ಬೀಡಿ, ಸಿಗರೇಟು, ತಂಬಾಕು ನಿಷೇಧ ಮಾಡಿದ್ದಕ್ಕೆ ಖೈದಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಏನೆಲ್ಲ ಇದೆ ಅಪ್ಡೇಟ್? ಖಂಡಿತ ಶ್ರೀಲಕ್ಷ್ಮಿ, ದರ್ಶನ್ ಪ್ರಕರಣದಲ್ಲಿ ಏನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸಾಕಷ್ಟು ಅವಾಂತರಗಳಾಗಿತ್ತು. ಅದರಿಂದ ಈಗ ಬೆಳಗಾವಿ ಏನು ಹಿಂಡಲ್ಗ ಜೈಲಿನ ಅಧಿಕಾರಿಗಳು ಸಾಕಷ್ಟು ಅಲರ್ಟ್ ಆಗಿದ್ದಾರೆ. ಮತ್ತು ಸಿಗರೇಟು, ತಂಬಾಕು, ಏನು ಬೀಡಿಯನ್ನು ನಿಷೇಧಿಸಿ ಏನು ಹಿಂಡಲ್ಗ ಜೈಲಿನ ಅಧಿಕಾರಿಗಳು ಈಗಾಗಲೇ ನಿಷೇಧಿಸಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಇದರಿಂದ ಏನು ಅದಕ್ಕೆ ಅಡಿಕ್ಟ್ ಆದಂಥ ಕೆಲವೊಂದಿಷ್ಟು ಖೈದಿಗಳು ಈಗ ಸದ್ಯ ನಮಗೆ ಬೀಡಿ, ಸಿಗರೇಟ್ ಬೇಕೇ ಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು. ಇದರಿಂದ ಏನು ಹಿಂಡಲ್ಗ ಜೈಲಿನ ಅಧಿಕಾರಿಗಳು ಈಗಾಗಲೇ ಕಂಗಾಲಾಗಿರುವಂಥದ್ದು ಮತ್ತು ಸಾಕಷ್ಟು ಹೈರಾಣಾಗಿದ್ದಾರೆ. ಏನು ನಮಗೆ ಬೀಡಿ, ಸಿಗರೇಟನ್ನು ಕೊಡಲೇಬೇಕು, ಇಲ್ಲವಾದರೆ ನಾವು ಊಟ ತಿಂಡಿಯನ್ನು ಮಾಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಈಗಾಗಲೇ ಏನು ಖೈದಿಗಳನ್ನು ಮನವೊಲಿಸುವ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಿದ್ದಾರೆ. ಸಾಕಷ್ಟು ದರ್ಶನ್ ಪ್ರಕರಣದ ಸಾಕಷ್ಟು ರಾಜ್ಯದಲ್ಲಿ ಈ ಬಂದಿಖಾನೆ ಬಗ್ಗೆ ಒಂದು ಏನು ಅವಾಂತರ ಕೂಡ ಸಾಕಷ್ಟು ಬಂದಿತ್ತು. ಇದರಿಂದ ಏನು ಎಚ್ಚೆತ್ತುಕೊಂಡಿರುವಂಥ ಹಿಂಡಲ್ಗ ಜೈಲಿನ ಅಧಿಕಾರಿ
ಅಧಿಕಾರಿಗಳು ಈಗಾಗಲೇ ಅಲ್ಲಿ ಹೊರಗಡೆಯಿಂದ ಹೋಗುವಂಥ ಊಟದ ವ್ಯವಸ್ಥೆ ಇರ್ಬೋದು ಮತ್ತು ಏನು ಹೊರಗಡೆಯಿಂದ ಮನೆಯವರು ಕೊಡುವಂಥ ಊಟವನ್ನು ಕೂಡ ನಿಷೇಧಿಸಿ ಆದೇಶವನ್ನು ಹೊರಡಿಸಿದ್ರು. ಈಗಷ್ಟೇ ಏನು ಮತ್ತೆ ಏನು ಬೀಡಿ ಸಿಗರೇಟ್ ಮತ್ತು ತಂಬಾಕನ್ನು ಕೂಡ ನಿಷೇಧವನ್ನು ಮಾಡಿದ್ದಾರೆ. ಇದರಿಂದ ನಮಗೆ ಅದು ಬೇಕೇ ಬೇಕು ಅನ್ನೋ ನಿಟ್ಟಿನಲ್ಲಿ ಕೈದಿಗಳು ಈಗ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಈಗಾಗಲೇ ಅವರನ್ನು ಮನವೊಲಿಸುವ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಿದ್ದಾರೆ. ಈಗ ಸಾಕಷ್ಟು ಸಮಸ್ಯೆ ಇರುವಂಥದ್ದು ದರ್ಶನ್ ಪ್ರಕರಣದಿಂದ ಜೈಲಿನ ಬಗ್ಗೆ ಸಾಕಷ್ಟು ಅನುಮಾನಗಳು ಕೂಡ ಇರುವಂಥದ್ದು. ಹಾಗಾಗಿ ಈಗ ಸ್ವಲ್ಪ ದಿನ ಸುಮ್ಮನೆ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡಿದ್ದಾರೆ ಕೈದಿಗಳು. ಅದರಲ್ಲಿ ಪ್ರಮುಖವಾಗಿ ಇಲ್ಲಿ ನಿಷೇಧ ಮಾಡೋದಾದರೆ ಇಡೀ ರಾಜ್ಯದಲ್ಲಿ ಕೂಡ ನೀವು ನಿಷೇಧ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪಟ್ಟಣ ಹಿಡಿದಿದ್ದಾರಂತೆ ಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಮೈಲಾರಿ ಡೀಟೇಲ್ಸ್ಗಾಗಿ. ಸಿಎಂ ಸಿದ್ದರಾಮಯ್ಯ ಅವ್ರನ್ನೇನಾದ್ರೂ ಕೆಳಗಡೆ ಇಳಿಸಿದ್ರೆ ಗಲಭೆ ಆಗತ್ತೆ ಅಂತ ಶಾಸಕ ಕಂಪ್ಲಿ ಗಣೇಶ್ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಿದ್ರೆ ದೊಡ್ಡ ಮಟ್ಟದ ಹೋರಾಟ ಆಗತ್ತೆ, 100ಕ್ಕೆ 100 ಗಲಭೆಗಳಾಗತ್ತೆ ಅಂತ ಕಂಪ್ಲಿ ಗಣೇಶ್ ಹೇಳಿದ್ದಾರೆ. ಸಿಎಂಗೆ ಶಾಸಕರು, ಜನರು, ಮಠಾಧೀಶರು ಎಲ್ಲ ಬೆಂಬಲ ಕೊಟ್ಟಿದ್ದಾರೆ ಅಂತ. ಜೊತೆಗೆ ಬಿಜೆಪಿಗೆ ಕಾಂಗ್ರೆಸ್ ಶಾಸಕ ಕಂಪ್ಲಿ ಗಣೇಶ್ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಏನಾದರೂ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಿದ್ರೆ ಖಂಡಿತವಾಗ್ಲೂ ಗಲಭೆಗಳಾಗುತ್ತೆ, ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ ಅಂತ. ರಾಜ್ಯದ ನೆಮ್ಮದಿ ಕೆಡಿಸ್ಬೇಕು ಅಂದ್ರೆ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಿ ಅಂತ ಕಂಪ್ಲಿ ಗಣೇಶ್ ಹೇಳಿದ್ದಾರೆ. ರಾಜ್ಯದಲ್ಲಿ ಶಾಂತಿಯುತವಾಗಿ ಅಧಿಕಾರ ಮಾಡ್ತಾ ಇದೆ ಕಾಂಗ್ರೆಸ್ಸು, ಇಲ್ಲಾಂದ್ರೆ ರಾಜ್ಯದಲ್ಲಿ ದೊಡ್ಡ ಗೊಂದಲವಾಗುವ ಸಂಭವ ಇದೆ. ರಾಜ್ಯಪಾಲರ ನಡೆಯನ್ನು ವಿರೋಧಿಸಿ ಮತ್ತು ಬಾಕಿ ಪ್ರಕರಣಗಳನ್ನು ರಾಜ್ಯಪಾಲರು ಇತ್ಯರ್ಥ ಮಾಡಬೇಕು ಅನ್ನುವಂತಹ ಆಗ್ರಹವನ್ನು ವ್ಯಕ್ತಪಡಿಸಿ ಕಾಂಗ್ರೆಸ್ ರಾಜಭವನ ಚಲೋ ಮಾಡ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಶಾಸಕರಾದಂಥ ಗಣೇಶ್ ಅವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ರಾಜಭವನ ಚಲೋ ಮಾಡ್ತಾ ಇದ್ರಿ, ಸಿಎಂ ಸಿದ್ದರಾಮಯ್ಯ ವಿರುದ್ಧ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನೋಂಥ ಆರೋಪವನ್ನು ಮಾಡ್ತಾ ಇದ್ರಿ ಮತ್ತು ಬಾಕಿ ಪ್ರಕರಣಗಳನ್ನು ಇತ್ಯರ್ಥ ಮಾಡಿಲ್ಲ ಅನ್ನೋಂಥದ್ದು ಗಂಭೀರವಾದಂಥ ಆರೋಪ ಮಾಡ್ತೀರಿ. ಆದರೆ ರಾಜ್ಯಪಾಲರು ಪಕ್ಷಪಾತ ಮಾಡ್ತಾ ಇದ್ದಾರಾ ಅಂತ ಸರ್? ಫಸ್ಟ್ ನೀವು ಇಡೀ ದೇಶದ ಇತಿಹಾಸ ತೆಗೆದುಕೊಂಡು ನೋಡ್ರಿ, ಇಡೀ ದೇಶದ್ದು ಈ ಥರ ಘಟನೆ ಎಲ್ಲನ ಯಾವುದನ್ನ ರಾಜ್ಯದಲ್ಲಿ ಆಗಿದೆ ನೀವು ನೋಡ್ರಿ. ಇದು ದೇಶದಲ್ಲ, ಸಂಪೂರ್ಣವಾಗಿ ಒಬ್ಬ ಹಿಂದುಳಿದ ನಾಯಕ ಇವತ್ತಿನ ಮುಖ್ಯಮಂತ್ರಿ ಆಗೋದು ಈ BJP ಮತ್ತು ರಾಜ್ಯಪಾಲರು ಸಹಿಸ್ಕೊಂಬಕ್ಕಾಗ್ತಾಯಿಲ್ಲ. ಹಂಗಾಗಿ ಇದು ಭಾಳ ಒಂಥರ ಕೆಟ್ಟು ಪರಿಸ್ಥಿತಿನ ಇವತ್ತು ಕರ್ನಾಟಕ ರಾಜ್ಯಕ್ಕೆ ತಂದರೆ. ಈ BJP ನಡೆ ಇದು ಸರಿಯಲ್ಲ ಅಂತ ನಾನು ಭಾವಿಸ್ತೀನಿ. ಹೀಗಾಗಿ ಕುಮಾರಸ್ವಾಮಿ ಅವರು, ಮುರುಗೇಶ್ ನಿರಾಣಿ ಅವರು, ಶಶಿಕಲಾ ಜೊಲ್ಲೆ ಅವರು ಅನೇಕ ಪ್ರಕರಣಗಳಿದೆ, ಅವ್ರಿಗೆ ಯಾಕೆ ಕೊಟ್ಟಿಲ್ಲ? ಅವರು ಇವಾಗಲೇ ವರ್ಷ ಒಂದು 2-3 ವರ್ಷ ಆಯಿತು, ಆದರೂ ಕೂಡ ಅವ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಸಿದ್ದರಾಮಯ್ಯ ಸರ್ ಬಗ್ಗೆ ಈ ಥರ ನಡೆ ಭಾಳಷ್ಟು ಇಡೀ ರಾಜ್ಯದ ಬರೀ MLAಗಳು ಅನ್ನೋಂತಲ್ಲ, ಇಡೀ ರಾಜ್ಯದ ಜನತೆ ಕೂಡ ಭಾಳಷ್ಟು ವಿರೋಧ ಮಾಡ್ತಿದ್ದಾರೆ. ಪಕ್ಷದೊಳಗಡೆ ಈ ಪ್ರಕರಣ ಬಂದ ಬಳಿಕ ಒಂದಷ್ಟು ಜನ CM ಆಗೋಕೆ ಓಡಾಡ್ತಾ ಇದ್ದಾರೆ ಅನ್ನೋಂಥ ಮಾಹಿತಿ. ಸರ್, ಸಂಪೂರ್ಣವಾಗಿ 135 ಜನ ಸಿದ್ದರಾಮಯ್ಯ ಸರ್ ಬೆಂಬಲಕ್ಕಿದ್ದೇವೆ. 5 ವರ್ಷಗಳ ಕಾಲ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸರ್ ಅವರೇ ಮುಂದುವರಿತಾರೆ, ಅದ್ರ ಬೇರೆ ಇದೇನೇ ಇಲ್ಲ. 5 ವರ್ಷ ಕೆಳಗೆ ಅವ್ರು ಇಳಿಸಲೇಬಾರ್ದು ಅನ್ನೋಂಥದ್ದು ಅಂದ್ರೆ ಅಭಿಪ್ರಾಯ. ಪಕ್ಷ ಏನು ನಿರ್ಧಾರ ಮಾಡ್ತಿತ್ತು ಅದು ವೈಯಕ್ತಿಕವಾಗಿ 5 ವರ್ಷಗಳ ಕಾಲ ಮಾನ್ಯ ಮುಖ್ಯಮಂತ್ರಿಗಳು ಆದಂಥ ಸಿದ್ದರಾಮಯ್ಯ ಸರ್ ಅವರೇ ಮುಂದುವರಿತಾರೆ. ಒಂದು ವೇಳೆ ಸರ್ ಈಗ ಈ ಪ್ರಾಸಿಕ್ಯೂಷನ್ಗೆ ಕೊಟ್ಟಿಲ್ಲ ಅನ್ನುವಂಥದ್ದು ಬೇರೆ ನಾಯಕರದ್ದು ಮತ್ತು CM ಅವ್ರದ್ದು ವಿರುದ್ಧ ದ್ವೇಷ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು, ಈಗ ಕಾನೂನು ಹೋರಾಟ ಬೇರೆ ನಡೀತಾ ಇದೆ. ಕಾನೂನು ಹೋರಾಟ ಒಂದು ವೇಳೆ ವ್ಯತಿರಿಕ್ತವಾಗಿ ಬಂದಿದ್ದೆ ಆದಲ್ಲಿ ಶಾಸಕರ ನಡೆ ಹೇಗಿರುತ್ತೆ ಅಂತ? ಈ ರಾಜ್ಯದ ನೆಮ್ಮದಿ ಕೆಡಿಸ್ಬೇಕಂದ್ರೆ ಈ ಥರ ಘಟನೆಗಳು ಆಗಬೇಕು. ಯಾಕಂದರೆ ಈಗಾಗಲೇ ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಪಕ್ಷಗಳು, ಎಲ್ಲ ಶಾಸಕರು ಈಗಾಗಲೇ ರೋಡ್ಗಳು ಧರಣಿಗಳು ಮಾಡ್ತಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯ ಶಾಂತಿಯುತವಾಗಿ ಅಧಿಕಾರ ಮತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರ ನಡೆಸ್ಕೊಂಡು ಹೋಗ್ತೈತಿ. ಇದನ್ನೆಲ್ಲ ಅಶಾಂತಿಗೊಳಿಸ್ಬೇಕು, ಇವತ್ತು ನೆಮ್ಮದಿಲ್ದಂಗೆ ಮಾಡ್ಬೇಕಂದ್ರೆ ಇದು ಆದ್ರೆ ಮಾತ್ರ ಕಂಟಿನ್ಯೂ ಇಡೀ ರಾಜ್ಯದಲ್ಲಿ ಭಾಳ ದೊಡ್ಡ ಗೊಂದಲ ಆಗೋಂಥ ಸಂಭವ ಇದೆ. ಸಿದ್ದರಾಮಯ್ಯ ಅವ್ರನ್ನ ಒಂದು ವೇಳೆ ಏನಾದರೂ ಕಾನೂನು ಮೂಲಕ ಕಟ್ಟಿ ಹಾಕುವಂಥ ಕೆಲಸ ಏನಾದರೂ ಮಾಡಿದರೆ ದೊಡ್ಡ ಹೋರಾಟಗಳಾಗ್ತವೆ 100%. ಯಾಕಂದರೆ ಬರೀ ಸಿದ್ದರಾಮಯ್ಯ ಪರವಾಗಿ MLAಗಳು